ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ಜೀವನದಲ್ಲಿ ಸೋತು ಅಸಹಾಯಕರಾಗಿ ಕಷ್ಟಕಾಲದಲ್ಲಿ ಇದ್ದಾಗ ಸಿಗುವ ಪ್ರೀತಿ ಸ್ನೇಹಗಳೆಲ್ಲವೂ ಪರಿಶುದ್ಧವಾಗಿರುತ್ತವೆ. ನಾನು ಒಮ್ಮೆ ನನ್ನ ನೆರಳಿಗೆ ಕೇಳಿಯೇ ಬಿಟ್ಟೆ, ನನ್ನ ಹಿಂದೆ ಯಾಕೆ ಬರುತ್ತೀಯ ಎಂದು ನೆರಳು ನಗುತ್ತಾ ಹೇಳಿತು. ನನ್ನನ್ನು ಬಿಟ್ಟರೆ ಯಾರು ಇದ್ದಾರೆ ನಿನ್ನ ಜೊತೆ ಎಂದು. ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುತ್ತೀಯ. ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನುವುದಕ್ಕಿಂತ ನೆಮ್ಮದಿ ಇದೆಯಾ ಎಂದು ಯೋಚಿಸುವುದು ಉತ್ತಮ. ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ಕೂಡ ಕೈಕೊಟ್ಟಾಗಲೇ ಗೊತ್ತಾಗೋದು ಜೀವನ ಹೇಗೆ, ಜನಗಳು ಹೇಗೆ ಅಂತ. ನೆನಪಿರಲಿ, ಮೋಸದಿಂದ ಮನಸ್ಸಿಗೆ ನೋವಾಗಬಹುದು, ಆದರೆ ಅದೇ ಮೋಸ ಬದುಕಿನಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡುವ ಪಾಠವನ್ನು ಕಲಿಸಿಕೊಡುತ್ತದೆ.